ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕದ್ರಿ ಪಾರ್ಕಲ್ಲಿ ಅರೇಂಜ್ ಮಾಡಿದ್ದಾರಲ್ವ ಫ್ಲವರ್ ಶೋ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಹೀಗೆ ತುಷಾರದ ಅಪ್ಪ ಅಮ್ಮನು ಬಂದಿದ್ದರು. ಹಾಗೆ ಪಂಬಗೂ ಒಂದು ಹೊರಗಡೆ ಎಲ್ಲ ನೋಡ್ದಂಗಾಗುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಎಂಟ್ರಿ ಫೀಸ್ 30 ರೂಪಾಯಿ ಒಬ್ರಿಗಿತ್ತು. ತುಂಬ ವೆರೈಟಿ ಫ್ಲವರ್ಸ್ಗಳಿದ್ವು. ಹಾಗೆ ನೋಡೋಕೆ ಒಂದೊಂದು ತುಂಬ ಸಖತ್ತಾಗಿತ್ತು. ಇನ್ನು ತರಕಾರಿಗಳದ್ದು ಬೀಜಗಳಿರಬಹುದು, ಹಣ್ಣುಗಳದ್ದು ಬೀಜಗಳಿರ್ಬೋದು, ಹಾಗೆ ಹೂವಿನ ಗಿಡಗಳದ್ದು ಬೀಜಗಳು, ಮತ್ತು ಟೈಲರಿಂಗ್ ಮೆಷಿನ್ ಇದೆಯಲ್ವ ಅದನ್ನು ಏನೋ ಆಫರಿಗೆ ಕೊಡ್ತಾಯಿದ್ರು ಅಂತ ಹೇಳ್ತಾಯಿದ್ರು. ಹಾಗೆ ಖಾದಿ ಬಟ್ಟೆಗಳು, ತುಂಬ ಶಾಪ್ಗಳಿದ್ವು. ಒಳಗಡೆ ಹೋದರೆ ಇದು ಕದ್ರಿ ಪಾರ್ಕ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ತುಂಬ ಗಿಡಗಳದ್ದು ಮಳಿಗೆನೇ ಇತ್ತು. ಮತ್ತು ಇದು ಬೇಡವಾದ ಗಿಡಗಳಿರ್ತಾವಲ್ಲ ಅದನ್ನೆಲ್ಲ ಕಟ್ ಮಾಡೋಕ್ಕೆ ತುಂಬ ಅಪ್ಡೇಟೆಡ್ ಆಗಿರೋ ಯಂತ್ರಗಳೆಲ್ಲ ಇದ್ವು. ಇನ್ನು ಕೂರ್ಗ್ ನರ್ಸರಿ ಇತ್ತು ನಮ್ಮ ಕೂರ್ಗ್. ಇನ್ನು ಅಡಿಕೆಗೆ ಬಳಸುವಂಥ ಉಪಕರಣಗಳು ಸಹ ಇದ್ವು. ಕಾಯಿ ಸಿಪ್ಪೆ ಸುಲಿಯೋದು, ಕಾಯಿ ತುರಿಯೋದು, ಹಾಗೆ ಎಲ್ಲ ಉಪಕರಣಗಳು ಸಹ ಇದ್ವು. ಇನ್ನು ಸ್ಟೇಜ್ ಮೇಲೆ ತುಂಬ ವಿಧವಾದ ಅಡಿಕೆಗಳು ಮತ್ತು ಅಡಿಕೆದಲ್ಲಿ ಮಾಡಿರ್ತಾರಲ್ಲ ತಟ್ಟೆ, ಲೋಟ ಆ ಥರ ಏನೇನೋ ಇದ್ವು. ಇನ್ನು ಅಡಿಕೆ ಬೀಜಗಳು, ವಿಧವಾದ ಗೋಡಂಬಿ ಬೀಜಗಳು, ಮತ್ತು ಕೊಕೋವಾ, ಮೆಣಸು, ಹೀಗೆ ತುಂಬ ವೆರೈಟಿ ಇದ್ವು. ಇನ್ನು ಕಲ್ಲಂಗಡಿ ಹಣ್ಣಲ್ಲಂತೂ ಭಾವಚಿತ್ರಗಳನ್ನು ಎಷ್ಟು ಅದ್ಭುತವಾಗಿ ಕೆತ್ತಿದ್ರು ಅಂತಂದರೆ ನೋಡಿ, ವಿವೇಕಾನಂದ ಇರ್ಬೋದು, ಆಂಜನೇಯ ಇರ್ಬೋದು, ಭಗತ್ ಸಿಂಗ್, ಮತ್ತು ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ಹೀಗೆ ತುಂಬ ಭಾವಚಿತ್ರಗಳನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ರು. ನೋಡೋಕೆ 2 ಕಣ್ಣು ಸಾಲಲ್ಲ, ತುಂಬ ಚೆನ್ನಾಗಿದೆ. ನಿಮಗೂ ಟೈಮ್ ಇದ್ದರೆ ನೋಡಿ, ಮತ್ತು ನೋಡ್ಲಿಕ್ಕೆ ಚೆನ್ನಾಗಿದೆ. ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದು. ಇನ್ನು ಇದು 23ನೇ ತಾರೀಕು ಜಾನ್ವರಿಯಿಂದ 26ನೇ ತಾರೀಕು ಜನವರಿ ಲಾಸ್ಟ್. ಇನ್ನು ಈ ಕೃಷಿ ಪ್ಲಾಸ್ಟಿಕ್ ಎಲ್ಲ ಇರುತ್ತಲ್ವ, ಅದು ಕೆಜಿಗೆ 200 ಹಾಗೆ ಕೊಡ್ತಾರಂತೆ. 1 ಕೆಜಿಗೆ 10 ಬ್ಯಾಗ್ಸ್ ಎಲ್ಲ ಬರುತ್ತಂತೆ, ದೊಡ್ಡ ಬ್ಯಾಗ್ಸ್ಗಳು. ಹಾಗೆ ಹೋಲ್ಸೇಲೆಲ್ಲ ಕೊಡ್ತಾರಂತೆ. ಇನ್ನು ಪ್ಲ್ಯಾಂಟ್ಸ್ಗಳು, ತುಂಬ ವಿಧವಾದ ಪ್ಲ್ಯಾಂಟ್ಸ್ಗಳೆಲ್ಲ ಇದ್ವು. ಇನ್ನು ಫ್ಲವರ್ಸ್ ಅಂತೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾರೆಲ್ಲ ಫ್ಲವರ್ ಲವರ್ಸ್ ಇರ್ತಾರಲ್ಲ, ಪ್ಲ್ಯಾಂಟ್ ಲವರ್ಸು, ಅವ್ರಿಗಂತೂ ಇದೊಂದು ಹಬ್ಬನೇ. ಇನ್ನು ಒಂದೇ ಭಾರತ್ ಟ್ರೈನ್ ಥರ ಪುಷ್ಪಗಳಲ್ಲೇ ತುಂಬ ಅದ್ಭುತವಾಗಿ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ಇನ್ನು ತುಂಬ ವೆರೈಟಿ ಫ್ಲವರ್ಸು, ಚೆಂಡು ಹೂವು ತುಂಬ ಚೆನ್ನಾಗಿತ್ತು. ಎಲ್ಲ ಅದ್ಭುತವಾಗಿತ್ತು. ಇನ್ನೂ ಒಂದು ಕಡೆ ಸೈಡಲ್ಲಿ ತರಕಾರಿಗಳದ್ದು ಗಿಡಗಳನ್ನೆಲ್ಲ ತುಂಬ ಅದ್ಭುತವಾಗಿ ಅರೇಂಜ್ ಮಾಡಿದರು. ಮೂಲಂಗಿ ಇರ್ಬೋದು, ಮತ್ತು ಹೂಕೋಸು, ಬದನೆಕಾಯಿ, ಮತ್ತು ಚಿಲ್ಲಿ, ತುಂಬ ವೆರೈಟಿ ಚಿಲ್ಲಿಗಳು, ಕಾಲಿಫ್ಲವರ್ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಹೀಗೆ ತುಂಬ ವೆರೈಟಿ ತರಕಾರಿಗಳನ್ನ ತುಂಬ ಅದ್ಭುತವಾಗಿ ಅರೇಂಜ್ ಮಾಡಿಟ್ಟಿದ್ರು. ಇದಕ್ಕೆ ಎಷ್ಟು ದಿನ ತೊಗೊಂಡಿದ್ದಾರೆ ಅರೇಂಜ್ ಮಾಡೋಕ್ಕೆ ಅಂತ ಗೊತ್ತಿಲ್ಲ. ತುಂಬ ಶ್ರಮಪಟ್ಟು ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನೂ ಒಂದು ಕಡೆ ಹಾಗಲಕಾಯಿ ಬಳ್ಳಿಗಳಿರ್ಬೋದು, ಹಾಗೆ ಹಾಲಸೊಂಡೆ ಅಂತಾರಲ್ಲ, ಬೀನ್ಸ್ಗಳು, ಅದನ್ನೆಲ್ಲ ತುಂಬ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿದರು. ಎಲ್ಲ ತುಂಬ ಅದ್ಭುತವಾಗಿತ್ತು. ಇನ್ನು ಹೂಗಳಂತೂ ತುಂಬ ವೆರೈಟಿ, ನಾನು ನೋಡೇ ಇರಲಿಲ್ಲ ಅಷ್ಟು ವೆರೈಟಿ. ಇನ್ನು ಸ್ನ್ಯಾಕ್ಸು ಹಾಗೆ ಎಲ್ಲ ಒಳಗಡೆ ಇಟ್ಟಿದ್ರು. ನೋಡಿ, ಒಂದೊಂದು ಹೂಗಳು ಎಷ್ಟು ಅದ್ಭುತವಾಗಿದೆ. ಇನ್ನು ಈ ಟೆಡ್ಡಿ ಬೇರ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಎಷ್ಟು ದಿನ ಬೇಕಾಗಿರ್ಬಹುದಲ್ವ. ಇನ್ನು ತುಂಬ ಜನ ತಗೊಂಡು ಹೋಗ್ತಾಯಿದ್ರು, ಗಿಡಗಳನ್ನ ಮಾರ್ತಾಯಿದ್ರು. ಇಲ್ಲಿ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ತುಂಬ ಜನ ಬಂದಿದ್ದರು. ರೋಡ್ ಫುಲ್ಲು ತುಂಬ ಟ್ರಾಫಿಕ್ ಇತ್ತು. ಮೇ ಬಿ 26 ಲಾಸ್ಟ್ ಅಲ್ವಾ, ಹಾಗಾಗಿ ತುಂಬ ಜನ ಬಂದಿದ್ದರು ಅಂತ ಅನಿಸುತ್ತೆ. ಇನ್ನು ತುಂಬ ವೆರೈಟಿದು ಕಮಲಗಳೆಲ್ಲ ಇದ್ವು. ಕಮಲ ಹೂದು ಪ್ಲ್ಯಾಂಟ್ಸ್ ಇರುತ್ತಲ್ವ, ಅದೆಲ್ಲ ಇತ್ತು. ಹಾಗೆ ಬೋಗನ್ವಿಲ್ಲಾ ಪ್ಲ್ಯಾಂಟ್ಸು, ಮತ್ತು ಫ್ರೂಟ್ಸ್ದು ಟ್ರೀಸ್ ಆಗ್ತಾವಲ್ಲ, ಆ ಥರ ಪ್ಲ್ಯಾಂಟ್ಸ್ಗಳು ತುಂಬ ಇದ್ವು. ತುಂಬ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಿಮಗೂ ಟೈಮ್ ಇದ್ದರೆ ನೀವು ಭೇಟಿ ನೀಡಿ. ಥ್ಯಾಂಕ್ ಯು.